ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು ನಾಗರ ಪಂಚಮಿ ಹಬ್ಬ. ಹಲವಾರು ಮಂದಿ ಭಕ್ತರ ಆಗಮನ. ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆಗೆ ಕಿಫ್ಬಿ ನಿಧಿಯನ್ನು ವಿನಿಯೋಗಿಸಿ ನಿರ್ಮಿಸಲಾಗುತ್ತಿರುವ ನೂತನ ಕಟ್ಟಡ ನಿರ್ಮಾಣ ಉದ್ಘಾಟನೆ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರಿಂದ. ಕಡಂಬರ್ನಲ್ಲಿ ಫ್ಯಾಕ್ಟರಿ ಉದ್ಯೋಗಿಯೊಬ್ಬರು ಕ್ವಾರ್ಟರ್ಸ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ. ಬಿಹಾರ ನಿವಾಸಿ ಸೂರಜ್ ಮೃತ ದುರ್ದೈವಿ. ಸೀತಂಗೋಳಿಯ ಮುಗು ರಸ್ತೆಯ ಪ್ರವಾಸಿ ಯುವಕ ಅಬುಬಕರ್ ಸಿದ್ದಿಕ್ ಎಂಬಾತನನ್ನು ಅಪಹರಿಸಿ ಕೊಲೆಗೈದ ಪ್ರಕರಣ 14ನೇ ಆರೋಪಿಯ ಬಂಧನ. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ. ಪ್ರಯಾಣಿಕರು ಮತ್ತು ಬಸ್ ನೌಕರರಿಗೆ ತೀವ್ರ ತೊಂದರೆ ಸೃಷ್ಟಿಸುತ್ತಿದೆ ಎಂದು ಆರೋಪ. ವಾರ್ತೆಗಳು ವಿವರವಾಗಿ. ಜಿಲ್ಲೆಯಾದ್ಯಂತ ನಾಗರ ಪಂಚಮಿ ಹಬ್ಬವನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ನಾಗದೇವರಿಗೆ ಕ್ಷೀರಾಭಿಷೇಕ, ಶ್ರೀಯಾಳಾಭಿಷೇಕ, ತಂಬಿಲ ನಡೆಸಲಾಯಿತು. ಹಲವಾರು ಮಂದಿ ಭಕ್ತರು ಕ್ಷೇತ್ರಗಳಿಗೆ ಆಗಮಿಸಿದ್ದರು. ನಾಗರ ಪಂಚಮಿಯನ್ನು ಕರಾವಳಿ ಜಿಲ್ಲೆಯ ಜನ, ಅದರಲ್ಲೂ ತುಳುವರು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸುವಂತಹ ಹಬ್ಬವಾಗಿದೆ. ನಾಗರ ಹಾವನ್ನು ದೇವರೆಂದು ಪೂಜಿಸುವುದು ತುಳುವ ಸಂಸ್ಕೃತಿಯಾಗಿದ್ದು, ಈ ಕಾರಣದಿಂದಲೇ ಇಲ್ಲಿಯ ಪ್ರತಿಯೊಂದು ಕುಟುಂಬಗಳು ನಾಗರನ್ನು ತನ್ನ ಆರಾಧ್ಯ ದೈವವಾಗಿ ನಂಬಿಕೊಂಡು ಬರುತ್ತಿದೆ. ಕರಾವಳಿಯ ಹಬ್ಬಗಳ ಆಚರಣೆಗೆ ತಿಲಕವಿಟ್ಟಂತೆ ಆರಂಭವಾಗುವ ಹಬ್ಬವಾಗಿದೆ ನಾಗರ ಪಂಚಮಿ. ಶ್ರಾವಣ ಮಾಸದ ಮೊದಲ ಹಬ್ಬ ಇದಾಗಿದ್ದು, ಜಿಲ್ಲೆಯಲ್ಲಿ ಈ ಬಾರಿಯ ನಾಗರ ಪಂಚಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲೆಯ ವಿವಿಧ ಕ್ಷೇತ್ರ ತರವಾಡುಗಳ ನಾಗರಕಟ್ಟೆಗಳಲ್ಲಿ ಈ ಬಾರಿಯ ನಾಗರ ಪಂಚಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಾಸರಗೋಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಮೀಪದಲ್ಲಿ ನಡೆದ ನಾಗರ ಪಂಚಮಿ ಹಬ್ಬದಲ್ಲಿ ಹಲವಾರು ಮಂದಿ ಭಕ್ತರು ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು. ನಾಗದೇವರಿಗೆ ಕ್ಷೀರಾಭಿಷೇಕ, ಸಿಯಾಳಾಭಿಷೇಕ, ತಂಬಿಲ, ಆಶ್ಲೇಷ ಬಲಿ ಸೇವೆಗಳನ್ನು ನಡೆಸುವ ಮೂಲಕ ನಾನಾ ಕಡೆಗಳಲ್ಲಿ ನಾಗಾರಾಧನೆಯನ್ನು ನಡೆಸಲಾಯಿತು. ಕೂಡ್ಲು ಶೇಷವನ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗರ ಪಂಚಮಿ ಹಬ್ಬ ಭಕ್ತಿಪೂರ್ವಕವಾಗಿ ನಡೆಯಿತು. ಬೆಳಗ್ಗೆ ಕ್ಷೀರಾಭಿಷೇಕ, ಸಿಯಾಳಾಭಿಷೇಕ ನಡೆಯಿತು. ಅಪರಾಹ್ನ ಮಹಾಪೂಜೆ, ನಂತರ ಅನ್ನದಾನ, ಪ್ರಸಾದ ವಿತರಣೆ ನಡೆಯಿತು. 18 ಪಟ್ಟಣಗಳ ಕ್ಷೇತ್ರ ಎಂದು ಕರೆಯಲ್ಪಡುವ ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ಕ್ಷೇತ್ರದಲ್ಲಿ ನಾಗರ ಪಂಚಮಿ ಹಬ್ಬ ವಿವಿಧ ವೈದಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ, ವಾಸುಕಿ ಪೂಜೆ, ನಂತರ ಕ್ಷೇತ್ರದ ಮುಂಭಾಗದಲ್ಲಿರುವ ಅಶ್ವತ್ಥಕಟ್ಟೆಯ ಶ್ರೀ ನಾಗದೇವರ ವಿಗ್ರಹಕ್ಕೆ ಪಂಚಾಮೃತ, ಕ್ಷೀರಾಭಿಷೇಕ, ಸಿಯಾಳಾಭಿಷೇಕ ಎಂಬಿವುಗಳು ನಡೆಯಿತು. ನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ನಾಗರಾಜ ಪ್ರತ್ಯಕ್ಷ ದೇವತಾ ಅಂತ ನಾವು ಹೇಳ್ತೇವೆ. ಇವತ್ತು ಪ್ರತ್ಯಕ್ಷ ದೇವರನ್ನು ಕಾಣುವುದು ಯಾವುದೆಂದರೆ ನಾಗನ ಸ್ವರೂಪದಲ್ಲಿ ಕಾಣುವುದು. ಅಂತಹ ಒಂದು ಪವಿತ್ರ ಕ್ಷೇತ್ರ ಇವತ್ತು ನಾಗರ ಪಂಚಮಿಯ ಸುದಿನದಂದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಸಾವಿರಾರು ಭಕ್ತಾದಿಗಳು ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿ ಈಗ ಮಧ್ಯಾಹ್ನ ಪೂಜೆಯವರೆಗೆ ಸಹಸ್ರಾರು ಜನ ಇಲ್ಲಿ ಬಂದು ತಮ್ಮ ಕಂಬಿಲ ಸೇವೆ ಇರ್ಬೋದು, ನಾಗಪೂಜೆ ಇರ್ಬೋದು, ವಾಸುಕಿ ಪೂಜೆ ಇರ್ಬೋದು, ಹಾಗೂ ಅವರು ತಂದಂಥ ಸಿಯಾಳಾಭಿಷೇಕ ಇರ್ಬೋದು, ಎಲ್ಲ ರೀತಿಯ ಒಂದು ಪೂಜೆ ಪುರಸ್ಕಾರವನ್ನು ಇವತ್ತಿಗೆ ಸಲ್ಲಿಸಿದ್ದಾರೆ. ಎಲ್ಲ ಭಕ್ತಾದಾನಿಗಳಿಗೆ ಆ ನಾಗರಾಜ ದೇವರು, ಅನಂತೇಶ್ವರ ದೇವರು, 10 ವರ್ಷ ದೇವರು ಆಯುರಾರೋಗ್ಯ ಭಾಗ್ಯ, ಸುಖ ಸಂಪತ್ತು, ಸಕಲ ಐಶ್ವರ್ಯವನ್ನು ಕರುಣಿಸಲಿ, ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆಗೆ ಕಿಫ್ಬಿ ನಿಧಿಯನ್ನು ವಿನಿಯೋಗಿಸಿ ನಿರ್ಮಿಸಲಾಗುತ್ತಿರುವ ನೂತನ ಕಟ್ಟಡದ ನಿರ್ಮಾಣ ಉದ್ಘಾಟನೆ ನಡೆಯಿತು. ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು. ಕಿಫ್ಬಿ ನಿಧಿಯಿಂದ 17.47 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಗತ್ಯವಿರುವ ಎಲ್ಲ ಸೌಲಭ್ಯಗಳೊಂದಿಗೆ 26,000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿರುವ ಹೊಸ കെട്ടിടದ നിർമ്മാണ ഉദ്ഘാടനಯನ್ನು സಚಿವೆ വീണ ജോർജ് ನೆರವೇರಿಸಿದರು. ഈ നിയോജക മണ്ഡലത്തെ സംബന്ധിച്ചിടത്തോളം, പ്രത്യേകിച്ചും മംഗലപാടിയെ സംബന്ധിച്ചിടത്തോളം എത്രയോ നാളുകളായിട്ടുള്ള ഒരു സ്വപ്നത്തിൻ്റെ സാക്ഷാത്കാരമാണ് ഇവിടെ സാധ്യമാകുന്നത്. 1962 ഇവിടെ ഒരു ഡിസ്പെൻസറി എന്നുള്ള നിലയിൽ ഒരു ആരോഗ്യ സ്ഥാപനം പ്രവർത്തനം ആരംഭിക്കുന്നത്. അരനൂറ്റാണ്ടിനിടയിലെ ആദ്യത്തെ പ്രധാനപ്പെട്ട കെട്ടിട നിർമ്മാണമാണ് ഇവിടെ സാധ്യമാകുന്നത്. കേരളത്തിൻ്റെ ആരോഗ്യ മേഖലയെ സംബന്ധിച്ചിടത്തോളം ഈ കാലഘട്ടത്തിൽ അടിസ്ഥാന സൗകര്യ വികസന മേഖലയിൽ അഭൂതപൂർവം ആയിട്ടുള്ള, അതായത് മുൻപ് ഉണ്ടായിട്ടില്ലാത്ത വിധത്തിലുള്ള വികസന മുന്നേറ്റമാണ് നമുക്ക് സാധ്യമായിരിക്കുന്നത്. അതിൻ്റെ ഏറ്റവും നല്ല ഉദാഹരണമാണ് ಮಂಗಲ್ಪಾಡಿಯಲ್ಲಿದೆ. ಹೊಸದಾಗಿ ನಿರ್ಮಿಸಲಾಗುತ್ತಿರುವ 2 ಅಂತಸ್ತಿನ ಕಟ್ಟಡದಲ್ಲಿ ಒಪಿ, ಕ್ಯಾಶುವಾಲಿಟಿ, ಮೈನರ್ ಓಟಿ, ಎಕ್ಸ್ರೇ, ಅಲ್ಟ್ರಾಸೌಂಡ್, ಸಿಟಿ ಸ್ಕ್ಯಾನ್, ಫಾರ್ಮಸಿ,
2 OP ಕನ್ಸಲ್ಟೇಷನ್ ಕೊಠಡಿಗಳು, ಸಿಬ್ಬಂದಿ ಕಚೇರಿ, ವಿಚಾರಣೆ, ಸ್ವಾಗತ ಕೌಂಟರ್ಗಳು, ಕಾಯುವ ಕೇಂದ್ರ, ವಿದ್ಯುತ್ ಕೊಠಡಿ, ಪೊಲೀಸ್ ಏಡ್ ಪೋಸ್ಟ್, ಶೌಚಾಲಯ ಎಂಬ ಸೌಲಭ್ಯಗಳನ್ನು ಒದಗಿಸಲಾಗುವುದು. 15 ತಿಂಗಳೊಳಗೆ ಕೆಲಸವನ್ನು ಪೂರ್ಣಗೊಳಿಸಲಾಗುವುದು ಎಂಬ ಒಪ್ಪಂದವಿದೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಮೀನಾ, ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ AV ರಾಮದಾಸ್, ರುಬಿನಾ ನೌಫಲ್, ಜೀನ್ ಲೆವಿನಾ ಮೊಂತೆರೋ, ಗೋಲ್ಡನ್ ಅಬ್ದುಲ್ ರೆಹಮಾನ್, PK ಮೊಹಮ್ಮದ್ ಹನೀಫ್, M ಶಂಸೀನಾ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಕಡಂಬಾರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ KA ಅಬ್ದುಲ್ಲಾ ಒಡೆತನದ KA ಬೋರ್ಡ್ ಪ್ಲೈವುಡ್ ಫ್ಯಾಕ್ಟರಿಯ ಉದ್ಯೋಗಿಯೊಬ್ಬರು ಕಳೆದ ದಿನ ಸಾಯಂಕಾಲ ಕ್ವಾರ್ಟರ್ಸ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮೃತರನ್ನು ಬಿಹಾರ ನಿವಾಸಿ ಸೂರಜ್ ಎಂದು ಗುರುತಿಸಲಾಗಿದೆ. ಮಂಜೇಶ್ವರ ಕಡಂಬಾರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ KA ಅಬ್ದುಲ್ಲಾ ಒಡೆತನದ KA ಬೋರ್ಡ್ ಪ್ಲೈವುಡ್ ಫ್ಯಾಕ್ಟರಿಯ ಉದ್ಯೋಗಿಯೊಬ್ಬರು ಕಳೆದ ದಿನ ಸಾಯಂಕಾಲ ಕ್ವಾರ್ಟರ್ಸ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮೃತ ಯುವಕನನ್ನು ಬಿಹಾರ ನಿವಾಸಿ ಸೂರಜ್ ಎಂದು ಗುರುತಿಸಲಾಗಿದ್ದು, 8 ತಿಂಗಳ ಹಿಂದೆಯಷ್ಟೇ ಬಿಹಾರದಿಂದ ಉದ್ಯೋಗಕ್ಕಾಗಿ ಆಗಮಿಸಿದ್ದರು. ಸೂರಜ್ನನ್ನು ನೇಣು ಬಿಗಿದ ಸ್ಥಿತಿಯಲ್ಲಿ ಮೊದಲು ಪತ್ತೆ ಮಾಡಿರುವುದು ಅವರೊಂದಿಗೆ ವಾಸವಿದ್ದ ಸಹೋದರಿಯ ಗಂಡ. ನಂತರ ಅವರೇ ಸೂರಜ್ನನ್ನು ಕೆಳಗೆ ಇಳಿಸಿ ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ದರೂ ಅವರ ಜೀವವನ್ನು ಉಳಿಸಲು ಸಾಧ್ಯವಾಗಿಲ್ಲ. ಮೃತದೇಹವನ್ನು ಮಂಗಲ್ಪಾಡಿ ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಘಟನೆಗೆ ಸಂಬಂಧಿಸಿ ಮಂಜೇಶ್ವರ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಸೀತಂಗೋಳಿ ಮುಗು ರಸ್ತೆಯ ಪ್ರವಾಸಿ ಯುವಕ ಅಬುಬಕರ್ ಸಿದ್ದಿಕ್ ಎಂಬಾತನನ್ನು ಅಪಹರಿಸಿ ಕೊಲೆಗೈದ ಪ್ರಕರಣದಲ್ಲಿ 14ನೇ ಆರೋಪಿಯನ್ನು ಬಂಧಿಸಲಾಗಿದೆ. ಮಂಜೇಶ್ವರ ಅಚ್ಚಕರ ನಿವಾಸಿ ಅಷ್ಕರ್ ಅಲಿಯನ್ನಾಗಿದೆ ಕಾಸರಗೋಡು ಕ್ರೈಂ ಬ್ರಾಂಚ್ ಡಿವೈಎಸ್ಪಿ ಮಧುಸೂದನ್ ನಾಯರ್ ಹಾಗೂ ತಂಡ ಬಂಧಿಸಿರುವುದು. ಪುತ್ತಿಗೆ ಮುಗು ರಸ್ತೆಯ ಅಬುಬಕರ್ ಸಿದ್ದಿಕ್ ಎಂಬುವರನ್ನು ಗಲ್ಫ್ನಿಂದ ಕರೆಸಿ ಬಂದ ನಂತರ ಅಪಹರಿಸಿ ಕೊಲೆಗೈದ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ. ಮಂಜೇಶ್ವರ ಅಚ್ಚಕರ ನಿವಾಸಿ ಅಷರ್ ಅಲಿ ಎಂಬಾತನನ್ನಾಗಿದೆ ಕಾಸರಗೋಡು ಕ್ರೈಂ ಬ್ರಾಂಚ್ನ ಡಿವೈಎಸ್ಪಿ ಮಧುಸೂದನ್ ನಾಯರ್ ಹಾಗೂ ತಂಡ ಬಂಧಿಸಿರುವುದು. ಗಲ್ಫ್ನಿಂದ ಊರಿಗೆ ಹಿಂದಿರುಗುತ್ತಿದ್ದಾಗ ಕಣ್ಣೂರು ವಿಮಾನ ನಿಲ್ದಾಣದಿಂದ ಕ್ರೈಂ ಬ್ರಾಂಚ್ ಪೊಲೀಸರು ಅಷರ್ ಅಲಿಯನ್ನು ಬಂಧಿಸಿದ್ದಾರೆ. ಘಟನೆಯ ನಂತರ ಅಷರ್ ಅಲಿ ಗಲ್ಫ್ಗೆ ಹೋಗಿದ್ದನು. ಸೋಮವಾರ ರಾತ್ರಿ 8 ಗಂಟೆ ಸುಮಾರಿಗೆ ದುಬೈನಿಂದ ಆಗಮಿಸಿದ ಅಷರ್ ಅಲಿಯನ್ನು ಲುಕೌಟ್ ನೋಟಿಸ್ ಮೇರೆಗೆ ಕಣ್ಣೂರು ವಿಮಾನ ನಿಲ್ದಾಣದಲ್ಲಿ ತಡೆ ಹಿಡಿಯಲಾಗಿದೆ. ನಂತರ ಕ್ರೈಂ ಬ್ರಾಂಚ್ ಅಧಿಕಾರಿಗಳು ವಿಮಾನ ನಿಲ್ದಾಣಕ್ಕೆ ತಲುಪಿ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಆತನನ್ನು ಕಾಸರಗೋಡು ಕ್ರೈಂ ಬ್ರಾಂಚ್ ಕಚೇರಿಗೆ ಕರೆದೊಯ್ದು ವಿವರವಾಗಿ ವಿಚಾರಣೆ ಮಾಡಲಾಗಿದೆ. ನಂತರ ಬಂಧನ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು. ಅಬುಬಕರ್ ಸಿದ್ದಿಕ್ ಅವರನ್ನು 2022 ಜೂನ್ 26ರಂದು ಅಪಹರಿಸಿ ಕೊಲೆ ಮಾಡಲಾಗಿದೆ. ಅಪಹರಣದ ಹಿಂದೆ ವಹಿವಾಟುಗಳ ಹಸ್ತಕ್ಷೇಪಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿದೆ ಇರುವುದು ಎಂದು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಗಲ್ಫ್ನಿಂದ ಕರೆಸಿಕೊಂಡಿದ್ದ ಅಬುಬಕರ್ ಸಿದ್ದಿಕ್ ಅವರನ್ನು ಕಾರಿನಲ್ಲಿ ಪೈವಳಿಕೆಯಲ್ಲಿರುವ ಮನೆಗೆ ಕರೆದೊಯ್ದು ನಂತರ ಅಲ್ಲಿ ತಲೆಕೆಳಗಾಗಿ ಕಟ್ಟಿ ಹೊಡೆದು ಕೊಲೆಗೈಯಲಾಗಿದೆ ಎಂದು ತನಿಖೆಯಲ್ಲಿ ತಿಳಿದುಬಂದಿದೆ. ಮೃತದೇಹವನ್ನು ಕಾರಿನಲ್ಲಿ ತುಂಬಿಸಿ ಬಂದ್ಯೋಡ ಆಸ್ಪತ್ರೆಯಲ್ಲಿ ಉಪೇಕ್ಷಿಸಿದ ನಂತರ ಆರೋಪಿಗಳು ಪರಾರಿಯಾಗಿದ್ದಾರೆ. ಸ್ಥಳೀಯ ಪೊಲೀಸರು ನಡೆಸಿದ ತನಿಖೆಯ ಸಮಯದಲ್ಲಿ ಕೆಲವರನ್ನು ಬಂಧಿಸಲಾಗಿದ್ದರೂ ಸಂಬಂಧಿಕರು ತನಿಖೆಯ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದ್ದರು. ಇದರ ನಂತರ ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ ನಂತರ ಪ್ರಕರಣವನ್ನು ಕ್ರೈಂ ಬ್ರಾಂಚ್ಗೆ ಹಸ್ತಾಂತರಿಸಲಾಗಿದೆ. ಪ್ರಕರಣದಲ್ಲಿ 19 ಮಂದಿ ಆರೋಪಿಗಳಿದ್ದಾರೆ. ಇದರಲ್ಲಿ 14 ಮಂದಿಯನ್ನು ವಿವಿಧ ಸಮಯಗಳಲ್ಲಿ ಈ ಹಿಂದೆ ಬಂಧಿಸಲಾಗಿತ್ತು. ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿರುವವರು ಸೇರಿದಂತೆ 5 ಮಂದಿ ಇನ್ನೂ ತಲೆಮರೆಸಿಕೊಂಡಿದ್ದಾರೆ. ಅವರನ್ನು ಹುಡುಕಲು ಕ್ರೈಂ ಬ್ರಾಂಚ್ ತನಿಖೆಯನ್ನು ತೀವ್ರಗೊಳಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಕಾಣುತ್ತಿದೆ ಎಂದು ದೂರು. ದನಗಳ ಆಶ್ರಯ ತಾಣವಾಗಿರುವ ಬಸ್ ನಿಲ್ದಾಣವು ರಾತ್ರಿ ವೇಳೆ ಸಮಾಜಘಾತುಕರ ತಾಣವಾಗಿ ಬದಲಾಗುತ್ತಿದೆ ಎಂಬ ದೂರು ಕೂಡ ಕೇಳಿಬರುತ್ತಿದೆ. ಬಸ್ ನಿಲ್ದಾಣದ ಕಟ್ಟಡ ಸೋರುವಿಕೆ, ಶುಚಿಗೊಳಿಸದ ಶೌಚಾಲಯದಿಂದಾಗಿ ಪ್ರಯಾಣಿಕರು ಮತ್ತು ಬಸ್ ನೌಕರರಿಗೆ ತೀವ್ರ ತೊಂದರೆ ಎದುರಾಗುತ್ತಿದೆ ಎಂದು ಆರೋಪಗಳು ತೀವ್ರವಾಗಿದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಶೋಚನೀಯ ಸ್ಥಿತಿ ಮುಂದುವರೆದಿದ್ದು, ಪ್ರಯಾಣಿಕರು ಮತ್ತು ಬಸ್ ಕಾರ್ಮಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂಬ ದೂರುಗಳು ಕೇಳಿಬರುತ್ತಿದೆ. ಬಸ್ ನಿಲ್ದಾಣದಲ್ಲಿ ಸೋರಿಕೆ, ಶುಚಿಗೊಳಿಸದ ಶೌಚಾಲಯಗಳು, ಲೈಟ್ಗಳ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳು ಬಸ್ ನಿಲ್ದಾಣದಲ್ಲಿದೆ ಎಂದು ಮೋಟಾರ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ CITU ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣನ್ ಹೇಳಿದರು. ದನಗಳ ಆಶ್ರಯ ತಾಣವಾಗಿರುವ ಬಸ್ ನಿಲ್ದಾಣವು ರಾತ್ರಿ ವೇಳೆ സമാജഘാതുಕರ ആശ്രയ താണವಾಗಿ ബദലാಗುತ್ತಿದೆ ಎಂದು ഗിരികൃഷ്ണൻ ಹೇಳಿದರು. ഇപ്പോൾ ഈ മഴക്കാലമായതോടുകൂടി ബസ് സ്റ്റാൻഡിനകത്ത് പോകാൻ വേണ്ടി കഴിയാത്ത ഒരു സാഹചര്യമാണുള്ളത്. അലിഞ്ഞു തിരിഞ്ഞ് നടക്കുന്ന കന്നുകാലികൾ, നൂറുകണക്കിന് കന്നുകാലികളുണ്ട്. ആ കന്നുകാലികളെ പിടിച്ചു കെട്ടി അതിൻ്റെ ഉടമസ്ഥന്മാർക്ക് കൊടുത്ത് നടപടി സ്വീകരിക്കുന്നതിന് പകരം രാത്രികാലങ്ങളിൽ അവർ ബസ് സ്റ്റാൻഡിനകത്ത് കൈയടക്കുകയാണ്. അങ്ങനെ നൂറുകണക്കിന് കന്നുകാലികൾ വരുന്നതുകൊണ്ട് അവർ
ആ കന്നുകാലികളുടെ മലമൂത്ര വിസർജനം കാരണം അവിടെ ജനങ്ങൾക്ക് നടക്കാൻ വേണ്ടി കഴിയുന്നില്ല. കഴിഞ്ഞ 2 ദിവസം മുമ്പേ 2 വിദ്യാർത്ഥികളടക്കം നടന്നു പോകുമ്പോൾ വീണ് പരിക്ക് പറ്റിയ സംഭവം അടക്കം ഉണ്ടായിട്ടുണ്ട്. പിന്നെയുള്ളത് മൂത്രപ്പുര അടക്കമുള്ള കക്കൂസ് അടക്കമുള്ള മൂത്രപ്പുരയാണ്. അതിൻ്റെ ശോചനീയാവസ്ഥ അത് ആർക്കും ഉപയോഗിക്കാൻ വേണ്ടി കഴിയുന്നില്ല. അത് താഴത്തെ തട്ടിലുള്ളത് കരാറടിസ്ഥാനം ലേലം ചെയ്ത് കൊടുത്തിട്ടുണ്ടെങ്കിലും ആ കരാറെടുത്തവർ അവർ ഏറ്റവും പ്രാധാന്യം കൊടുക്കുന്നത് അവിടെ മയക്കുമരുന്നും മദ്യവും രാത്രികാലങ്ങളിൽ വിൽപ്പന നടത്തുന്നതിന് വേണ്ടിയിട്ടാണെന്ന് ഞങ്ങൾ മനസ്സിലാക്കുന്നു. പല രീതിയിലുള്ള തെളിവുകൾ ഞങ്ങൾക്ക് കിട്ടിയിട്ടുണ്ട്. അതിന് പുറമെ രാത്രി 6 മണി കഴിഞ്ഞാൽ ബസ് സ്റ്റാൻഡ് വിജനമാണ്. അവിടെ രാത്രി ലൈറ്റുകളില്ല. അവിടെ സ്ട്രീറ്റ് ലൈറ്റ് സ്ഥാപിച്ചിട്ടുണ്ടെങ്കിലും ആ പല ലൈറ്റുകളും ഇപ്പോൾ കത്തുന്നില്ല. ആ ലൈറ്റുകൾ കത്താത്തത് വ്യാപാര സ്ഥാപനങ്ങൾ അടച്ചുപൂട്ടി പോയപ്പോൾ ബസ് സ്റ്റാൻഡ് മുഴുവൻ ഇരുട്ടാവുകയാണ്. അങ്ങനെ ഇരുട്ടായാൽ ഇത് സാമൂഹ്യ ദ്രോഹികൾക്ക് ഏറ്റവും ഗുണകരമാകുന്ന അവരുടെ താവളമാക്കി മാറ്റാൻ വേണ്ടി കഴിയുന്ന ഒരു സാഹചര്യമാണ് കാസർഗോഡ് മുനിസിപ്പൽ ബസ് സ്റ്റാൻഡിൽ. ബസ് സ്റ്റാൻഡിൻ്റെ ബിൽഡിംഗ് പലതും ചോർന്നൊലിക്കുന്നുണ്ട്. ചോർന്നൊലിച്ച് പല രീതിയിലും പല സ്ഥലത്തും ചോർന്നൊലിച്ച് വെള്ളം വീഴുന്നതുകൊണ്ട് യാത്രക്കാർക്ക് അകത്ത് നിൽക്കാൻ വേണ്ടി കഴിയുന്നില്ല. എത്ര വർഷങ്ങളായി നിർമ്മിച്ച ആ ബസ് സ്റ്റാൻഡിൻ്റെ അതിൻ്റെ പഴക്കം വന്നതുകൊണ്ടുള്ള പ്രശ്നങ്ങൾ അതിനായി അറ്റകുറ്റപ്പണി നടത്താൻ മുനിസിപ്പൽ അധികൃതർ തയ്യാറാവുന്നില്ല. ವಾಣಿಜ್ಯ ಹಿತಾಸಕ್ತಿ ಹೊಂದಿರುವ ಕಟ್ಟಡಗಳ ನಿರ್ಮಾಣದಿಂದಾಗಿ ಬಸ್ ನಿಲ್ದಾಣದಲ್ಲಿ ಸ್ಥಳಾವಕಾಶ ನಷ್ಟವಾಗುತ್ತಿದೆ ಮತ್ತು ಬಸ್ಗಳನ್ನು ನಿಲ್ಲಿಸಲು ಸ್ಥಳವಿಲ್ಲದಾಗುತ್ತಿದೆ ಎಂದು ಗಿರಿಕೃಷ್ಣನ್ ಆರೋಪಿಸಿದರು. അനധികൃതമായി കയ്യേറി 2 ഭാഗത്തും മീറ്ററുകളോളം സ്ഥലം സീറ്റടക്കമിട്ട് കയ്യേറി സ്ഥാപിച്ചിട്ടുണ്ട്. അവിടെ ബസ് വർക്ക് ചെയ്യാൻ വേണ്ടി കഴിയില്ല. അപ്പോൾ എന്താണ് ഈ മുനിസിപ്പാലിറ്റിയുടെ ഉദ്ദേശം? ഈ ബസ് സ്റ്റാൻഡുകളെല്ലാം ഇങ്ങനെ വ്യാപാര സ്ഥാപനങ്ങൾക്കായി വിട്ടുകൊടുക്കുക, ബസ്സുകളൊന്നും തന്നെ അതിൻ്റെ അകത്ത് പാർക്ക് ചെയ്യാൻ വേണ്ടി സൗകര്യമില്ലാതാക്കുക, സ്വകാര്യ വാഹനങ്ങളടക്കം അതിൻ്റെ അകത്ത് വന്ന് പാർക്ക് ചെയ്യുന്നുണ്ട് ഈ പല ഹോട്ടലുകളും പ്രവർത്തിക്കുന്നതുകൊണ്ട്. അപ്പോൾ ഇതെല്ലാം അവസാനിപ്പിക്കണം. മുനിസിപ്പാലിറ്റി അധികൃതർ ഇക്കാര്യത്തിൽ ഒന്നും തന്നെ പൊതുജനങ്ങളുടെ ആവശ്യങ്ങളോ അതല്ലെങ്കിൽ ആ ബസ് സ്റ്റാൻഡിൻ്റെ ശോചനീയാവസ്ഥ മാറ്റുന്നതിന് ഒരു നടപടി സ്വീകരിക്കുന്നില്ല എന്ന് മാത്രമല്ല അവർ അവരെല്ലാം ബിസിനസ്സിൻ്റെ കച്ചവട ലക്ഷ്യം വെച്ചുകൊണ്ട് അത് കാണുകയാണ്. അതിനൊരു പരിഹാരം ഉണ്ടാവണം. ഇല്ല എങ്കിൽ തൊഴിലാളികൾ എല്ലാവരും കക്ഷിരാഷ്ട്രീയ ഭേദമന്യേ മുഴുവൻ ജനങ്ങളും അതുപോലെ തൊഴിലാളികളും ഇതിനെതിരെ പ്രതികരിക്കാൻ വേണ്ടി തന്നെയാണ് തീരുമാനിച്ചിട്ടുള്ളത്. ಬಸ್ ನಿಲ್ದಾಣವನ್ನು ನಿರ್ವಹಿಸುವಲ್ಲಿನ ನಿರ್ಲಕ್ಷ್ಯವೇ ಇಂತಹ ದೂರುಗಳು ಹೆಚ್ಚಾಗಲು ಕಾರಣವಾಗಿದೆ. ಆದ್ದರಿಂದ ಪ್ರಯಾಣಿಕರು ಮತ್ತು ಬಸ್ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಅಧಿಕಾರಿಗಳು ತುರ್ತು ಹಸ್ತಕ್ಷೇಪ ಮಾಡಬೇಕೆಂಬ ಆಗ್ರಹ ತೀವ್ರವಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಜೈತುಳುನಾಡು ಕಾಸರಗೋಡು ವಲಯ ಸಮಿತಿ ವತಿಯಿಂದ ಕಾಸರಗೋಡು ಕರಂದಕಾಟ್ನಲ್ಲಿರುವ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಮರಪಂದಿ ಆಟಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ರಘು ಮೇಪುಗುರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜೈತುಳುನಾಡು ಕಾಸರಗೋಡು ವಲಯ ಸಮಿತಿ ವತಿಯಿಂದ ಕಾಸರಗೋಡು ಕರಂದಕಾಡ್ನಲ್ಲಿರುವ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಮರಪಂದಿ ಆಟಿ ಕಾರ್ಯಕ್ರಮ ನಡೆಯಿತು. ಶ್ರೀ ನಾರಾಯಣಗುರು ಮಂದಿರದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ರಘು ಮೇಪುಗುರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ನಡೆದ ಮಕ್ಕಳ ತುಳು ಭಾಷಣ ಸ್ಪರ್ಧೆಯಲ್ಲಿ ಕಿರಿಯರ ವಿಭಾಗದಲ್ಲಿ ಧ್ಯೇಯ ವರ್ಕಾಡಿ ಪ್ರಥಮ, ಸಂಸ್ಕೃತಿ ಕುಂಬಳೆ ದ್ವಿತೀಯ ಹಾಗೂ ದರ್ಶಿತ್ ಕೆಆರ್ ತೃತೀಯ, ಹಿರಿಯರ ವಿಭಾಗದಲ್ಲಿ ನಿಮಿಷಾ ಎಸ್ ಬಟ್ಟಂಪಾರೆ ಪ್ರಥಮ, ದೃಶ್ಯ ಡಿ ಬಟ್ಟಂಪಾರೆ ದ್ವಿತೀಯ, ವರ್ಷಾ ಎಸ್ ಬಟ್ಟಂಪಾರೆ ತೃತೀಯ ಬಹುಮಾನವನ್ನು ಪಡೆದರು. ನಂತರ ನಡೆದ ಸಮಾರೋಪ ಸಮಾರಂಭವು ಜೈತುಳುನಾಡು ಕಾಸರಗೋಡು ವಲಯ ಸಮಿತಿಯ ಅಧ್ಯಕ್ಷೆ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ಣುತೀರ್ಥ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಸಂದರ್ಭ ರಘು ಕೆ ಮೇಪುಗುರಿಯವರು ಮಾತನಾಡಿದರು. ಬಾರ್ಕೋನುಡು ನೀಲೇಶ್ವರ ಉಂಟ ಎತ್ತಿನಂಚಿನ ಈ ತುಳುನಾಡು ಇನಿ ಪೂರ್ಣಗ್ರಹಣ ಪತ್ತಿರೋ ಅಂತ್ಯವಾಕಿತ್ತು ಆತ ಬೊರ್ತಗೂ ನಮ್ಮ ಲಕ್ಕುಂತ್ಯೋ ನನಗ್ರಹಣ ಅಥವಾ ನನಗ್ರಹಣ ಬುಡುಪನ ಸಮಯ ಏನ್ಮನೆ ಪರಿಚಯದಟ್ಟು ನಮ್ಮನ ಈ ತುಳು ಭಾಷೆತ ಆ ಸಂಪುಟಟ್ಟು ಅವು ಒಳ ಸೇರು ಪಂಪಣಕ್ಕೆ ವಾವಂಜಿ ಸಂಸಲೇಜಿ. ಜೈತುಳುನಾಡು ಕಾಸರಗೋಡು ಸಮಿತಿಯ ಸದಸ್ಯ ತುಳು ಬರಹಗಾರ ಉಮೇಶ್ ಸಾಲಿಯನ್ ಶಿರಿಯ ಮರಪಂದಿ ಆಟಿಯ ಬಗ್ಗೆ ಮಾತನಾಡಿದರು. ದುಂಬುದ ಕಾಲುಡು ಕಾಡದ ತಪ್ಪುಡು ತೋಡುದ ನೀರುಡು ಸೀಕು ಗುಣಮಂತನ ನಮ್ಮ ಹಿರಿಯ ಅಕ್ಲೆಗೆ ಒವ್ವೊವು ತಪ್ಪುಗೂ ಎಂಚೆಂಚಿನ ಗುಣ ಉಂಡು ಒಯ್ಟೊಯ್ಟು ಮರ್ದದ ಅಂಶ ಉಂಡು ಒಂದು ಗೊತ್ತಿತ್ತು. ಇನಿತ್ಯ ಆ ಒಂಜಿ ವಿಚಾರ ನಮ್ಮ ತಪ್ಪು ಸೊಪ್ಪುದ ವಿಚಾರ ಏರೆಗ್ಲ ಗೊತ್ತಿಜ್ಜಿ ತರಕ ದಂಟನ ತಪ್ಪುಲ ಕಾರಗ ದಂಟನ ಬೇರ್ಲ ಮರ್ದ ಪಂಪುನವು ನಮ್ಮ ತುಳುನಾಡದ ತುಳುವೆರೆಗೂ ಗೊತ್ತಿತ್ತು. ಮುಖ್ಯ ಅತಿಥಿಗಳಾಗಿ ಯಕ್ಷಗಾನ ಹಾಗೂ ರಂಗ ಕಲಾವಿದ ವಾಸು ಬಾಯರ್, ಜೈತುಳುನಾಡು ಕೇಂದ್ರ ಸಮಿತಿಯ ಅಧ್ಯಕ್ಷ ಉದಯ ಪೂಂಜಾ ತಾರಿಪಾಡಿ ಗುತ್ತು ಮಾತನಾಡಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಗೌರವಾನ್ವಿತರನ್ನು ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ಪ್ರಾರ್ಥನವನ್ನು ಹಾಡಿದ ಅಶ್ವಿನಿ ರೈ ಕಾರಿಂಜ ಹಾಗೂ ತುಳುಲಿಪಿ ಶಿಕ್ಷಕಿ ವಿನೋದ ಪ್ರಸಾದ್ ರೈ ಎಂಬಿವರನ್ನು ಗೌರವಿಸಲಾಯಿತು. ಸಾರ್ವಜನಿಕರ ಪದರಂಗಿತ ಸಭೆ ಸವಾಲು ಕಾರ್ಯಕ್ರಮಕ್ಕೆ ಮೆರುಗನ್ನು ತುಂಬಿಸಿತು. ಆಟಿಯ ವಿಶಿಷ್ಟ ಭೋಜನವನ್ನು ಉಂಡು ಎಲ್ಲರೂ ಸಂಭ್ರಮಿಸಿದರು.
ಬಿಲ್ಲವ ಸೇವಾ ಸಂಘದ ಮಕ್ಕಳು ಪ್ರಾರ್ಥನೆ ಹಾಡಿದರು. ಕಾಸರಗೋಡು ವಲಯ ಸಮಿತಿಯ ಕಾರ್ಯದರ್ಶಿ ಹರಿಕಾಂತ ಕಾಸರಗೋಡು ಸ್ವಾಗತಿಸಿ, ಜೈತುಳುನಾಡು ಕಾಸರಗೋಡು ಉಪಾಧ್ಯಕ್ಷ ಪ್ರವೀಶ್ ಕುಲಾಲ್ ಬೀರಿಕುಂಜ ಧನ್ಯವಾದವಿತ್ತರು. ಸದಸ್ಯರಾದ ಯಜ್ಞೇಶ್, ಪ್ರೇಮ ಎಂ ಕಣ್ವತೀರ್ಥ ತೀರ್ಪುಗಾರರಾಗಿ ಸಹಕರಿಸಿದರು. ಉತ್ತಮ್, ಚಂದ್ರಹಾಸ ತಲಪಾಡಿ, ರಾಜಶ್ರೀ ತಲಪಾಡಿ, ಕಿರಣ್ ತುಳುವ, ಪ್ರಕಾಶ್ ಶೆಟ್ಟಿ ಗುಡ್ಲ, ಸವಿತಾ ಕರ್ಕೆರ, ಚಿತ್ರಾಕ್ಷಿ, ನವೀನ್ ಚಿಪ್ಪಾರು ಸಹಕರಿಸಿದರು. ವಿನೋದ್ ಪ್ರಸಾದ್ ರೈ ಕಾರಿಂಜ, ಶ್ರೀನಿವಾಸ ಆಳ್ವ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬೆಂಗಳೂರು ರಂಗಮಂಡಲ ಹಾಗೂ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ ಸ್ಮಾರಕ ಗಿಳಿಬಿಂಡು ಸಮಿತಿಯ ಆಶ್ರಯದಲ್ಲಿ ಕಾವ್ಯ ಸಂಸ್ಕೃತಿಯಾನ ಜನರೆಡೆಗೆ ಕಾವ್ಯ 11ನೇ ಕವಿಗೋಷ್ಠಿ ನಡೆಯಿತು. ಕಣ್ಣೂರು ಪ್ರಾಧ್ಯಾಪಕಿ ಹಾಗೂ ಕವಯತ್ರಿ ಡಾಕ್ಟರ್ ಕೆ.ವಿ. ಸಿಂಧು ಉದ್ಘಾಟಿಸಿದರು. ಬೆಂಗಳೂರು ರಂಗಮಂಡಲ ಹಾಗೂ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ ಸ್ಮಾರಕ ಗಿಳಿಬಿಂಡು ಸಮಿತಿಯ ಆಶ್ರಯದಲ್ಲಿ ಕಾವ್ಯ ಸಂಸ್ಕೃತಿಯಾನ ಜನರೆಡೆಗೆ ಕಾವ್ಯ 11ನೇ ಕವಿಗೋಷ್ಠಿ ನಡೆಯಿತು. കണ്ണൂർ പ്രാധ്യാപകി ಹಾಗೂ കവയത്രി ഡോക്ടർ കെ.വി. സിന്ധു ഉദ്ഘാടിಸಿದರು. ഈ കണ്ട പെരുമഴയിൽ ഇവിടെ വന്ന് കൂടിയിരിക്കുക, അത്രയും ഗൗരവത്തോടെ ഈ ദിവസത്തെ നോക്കി കാണുക, രാഷ്ട്രകവി ഗോവിന്ദപ്പയുടെ ഈ വീട്ടിൽ നമ്മൾ ഇങ്ങനെ ഇരിക്കുക, ഇതൊക്കെ വലിയൊരു അനുഭവമായിട്ടും വലിയ അനുഗ്രഹമായിട്ടും കാണുകയാണ്. ഭാഷ നമ്മൾ പറഞ്ഞു വ്യത്യസ്തമായ ഭാഷകളിലാണ്, അല്ല വ്യത്യസ്തമായ ഭാഷകളിലുള്ള 10ഓളം ഭാഷകളിലുള്ള കവികൾ ഇവിടെ സമ്മേളിക്കുന്നുണ്ട് എന്നൊക്കെ പറഞ്ഞിട്ടുണ്ട്. പക്ഷെ ഭാഷ നമുക്കറിയാം, നമ്മുടെ ഒരു ആശയവിനിമയ ഉപാധി മാത്രമല്ലല്ലോ ഭാഷ. അത് നമ്മുടെ ഒരു മനുഷ്യ വികാരത്തിനെ പ്രതിഫലിപ്പിക്കുന്ന ഒരു കണ്ണാടി കൂടിയാണ്. ಭಾವನೆಗಳಿಗೆ ಅನುಗುಣವಾಗಿ ಭಾಷೆಯನ್ನು ಹೊಸತುಗೊಳಿಸಿ ಕಾಲದ ಓಗಕ್ಕೆ ಅನುಗುಣವಾಗಿ ಬರವಣಿಗೆಗಳು ಬದಲಾಗಬೇಕು. ಕವನಗಳು ಓದುವಾಗ ಪ್ರಶ್ನೆಗಳು ಮೂಡಬೇಕು. ಕಾವ್ಯದ ಮಾತು ಧ್ವನಿಯಾಗಬೇಕು. ಪ್ರತಿಯೊಬ್ಬರು ತಮ್ಮದೇ ಆದ ಭಾಷೆಯನ್ನು ಅನುಸರಿಸಿದಾಗ ಆಶಯಗಳು ಪ್ರತಿಧ್ವನಿಸಲು ಸಾಧ್ಯವಾಗುತ್ತದೆ ಎಂದು ಸರ್ವಾಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಹೇಳಿದರು. ಮಂಜೇಶ್ವರ ಶಾಸಕ ಎ.ಕೆ.ಎಂ. ಅಶ್ರಫ್, ಕಾಸರಗೋಡು ಎಡಿಎಂ ಅಖಿಲ್ ಪಿ, ಮಾಜಿ ಶಾಸಕ ಹಾಗೂ ಸಾಹಿತಿ ಕೆ.ವಿ. ಕುഞ്ഞിರಾಮನ್, ಕರ್ನಾಟಕ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟೆತೋಡಿ, ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮೊಹಮ್ಮದ್ ಅಲಿ ಪೆರ್ಲಾ ಮುಖ್ಯ ಅತಿಥಿಗಳಾಗಿದ್ದರು. ಕರ್ನಾಟಕ ನಾಟಕ ಅಕಾಡೆಮಿ ಮಾಜಿ ಸದಸ್ಯ ಡಿ.ವಿ. ಮಲ್ಲಿಕಾರ್ಜುನ ಮಹಾಮನೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಗಿಳಿಬಿಂಡು ಕಾರ್ಯದರ್ಶಿ ಎಂ. ಉಮೇಶ್ ಸಾಲಿಯನ್, ಕಲಾವಿದೆ ನಿರ್ಮಲಾ, ರಾಧಾಕೃಷ್ಣ ಕೆ. ಉಳಿಯದುಡ್ಕ ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ವೇದಿಕೆ ಕಾಸರಗೋಡು ತಾಲೂಕು ಬದಿಯಡ್ಕ ವಲಯದ ಆಶ್ರಯದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಮಾಹಿತಿ ಕಾರ್ಯಕ್ರಮ, ಮಾದಕ ವಸ್ತುಗಳ ದುಷ್ಪರಿಣಾಮ ಎಂಬ ವಿಷಯದ ಕುರಿತು ಮಾಹಿತಿ ಕಾರ್ಯಾಗಾರ ಆಯೋಜಿಸಲಾಯಿತು. ಅಗಲ್ಪಾಡಿ ಶ್ರೀ ಅನ್ನಪೂರ್ಣೇಶ್ವರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ನಿವೃತ್ತ ಅಧ್ಯಾಪಕ ಚಂದ್ರಹಾಸ ನಂಬ್ಯಾರ್ ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ವೇದಿಕೆ ಕಾಸರಗೋಡು ತಾಲೂಕು ಬದಿಯಡ್ಕ ವಲಯದ ಆಶ್ರಯದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಮಾಹಿತಿ ಕಾರ್ಯಕ್ರಮ, ಮಾದಕ ವಸ್ತುಗಳ ದುಷ್ಪರಿಣಾಮ ಎಂಬ ವಿಷಯದಲ್ಲಿ ಅಗಲ್ಪಾಡಿ ಶ್ರೀ ಅನ್ನಪೂರ್ಣೇಶ್ವರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾಹಿತಿ ಕಾರ್ಯಾಗಾರ ಆಯೋಜಿಸಲಾಯಿತು. ನಿವೃತ್ತ ಅಧ್ಯಾಪಕ ಚಂದ್ರಹಾಸ ನಂಬ್ಯಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜನಜಾಗೃತಿ ವೇದಿಕೆ ಕಾಸರಗೋಡು ತಾಲೂಕು ಸಮಿತಿ ಅಧ್ಯಕ್ಷ ಅಖಿಲೇಶ್ ನಗುಮಗ ಅಧ್ಯಕ್ಷತೆ ವಹಿಸಿದ್ದರು. ನಿವೃತ್ತ ಡೆಪ್ಯೂಟಿ ತಹಶೀಲ್ದಾರ್ ನಾರಾಯಣ ಗೋಸಾಡ ಮಕ್ಕಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ತರಗತಿ ನೀಡಿದರು. ಕುಮಡಾಜೆ ಪಂಚಾಯತ್ ಸದಸ್ಯ ಹರೀಶ್ ಗೋಸಾಡ, ಮುಖ್ಯೋಪಾಧ್ಯಾಯ ಗಿರೀಶ್ ಎನ್, ಮೇಲ್ವಿಚಾರಕಿ ಸುಗುಣ ಉಪಸ್ಥಿತರಿದ್ದರು. ಸೇವಾ ಪ್ರತಿನಿಧಿ ಕಮಲಾಕ್ಷಿ ಸ್ವಾಗತಿಸಿ ಸುನೀತಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಯಸ್ಸಿಗೆ ಮಿತಿ ಇಲ್ಲ, ಅಂಕಗಳಿಗೆ ಪರಿಮಿತಿ ಇಲ್ಲ. ಶ್ರೀ ನಾರಾಯಣಗುರು ಓಪನ್ ಯೂನಿವರ್ಸಿಟಿಯಲ್ಲಿ ತಮ್ಮ ಇಚ್ಛೆಯ ಯಾವುದೇ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈ ಬಗ್ಗೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಎಲ್ಲರಿಗೂ ಪದವಿ ಎಂಬ ಗುರಿಯೊಂದಿಗೆ 2 ಪದವಿಗಳು ಮತ್ತು ವಯಸ್ಸಿನ ಭೇದವಿಲ್ಲದೆ ಅಧ್ಯಯನಕ್ಕೆ ಅವಕಾಶಗಳನ್ನು ಒದಗಿಸುವ ಮೂಲಕ ಸ್ವತಂತ್ರರಾಗಿಸಲು ಕೇರಳ ಸಿದ್ಧತೆ ನಡೆಸುತ್ತಿದೆ ಎಂದು ಇದು ಸಮಗ್ರ ಶಿಕ್ಷಣದ ಉತ್ತಮ ಮಾದರಿಯಾಗಿದೆ. ವಯಸ್ಸಿನ ಹಾಗೂ ಅಂಕಗಳ ಭೇದವಿಲ್ಲದೆ ಶ್ರೀ ನಾರಾಯಣಗುರು ಓಪನ್ ಯೂನಿವರ್ಸಿಟಿಯಲ್ಲಿ ತಮ್ಮ ಇಚ್ಛೆಯ ಯಾವುದೇ ಕೋರ್ಸ್ಗಳನ್ನು ಆಯ್ಕೆ ಮಾಡಬಹುದು. 2025ನೇ ಶೈಕ್ಷಣಿಕ ಸಾಲಿಗೆ ಇರುವ ಪ್ರವೇಶಕ್ಕಾಗಿ ಅರ್ಜಿಗಳನ್ನು ಸೆಪ್ಟೆಂಬರ್ 10ರವರೆಗೆ ಸಲ್ಲಿಸಬಹುದು. ಕಳೆದ ವರ್ಷ 55,000ದಷ್ಟು ಮಂದಿ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿದ್ದರು. ಈ ಬಾರಿ ದುಪ್ಪಟ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲಿದ್ದಾರೆ ಎಂಬ ನಿರೀಕ್ಷೆ ಇದೆ ಎಂದು ಶ್ರೀ ನಾರಾಯಣಗುರು ಓಪನ್ ಯೂನಿವರ್ಸಿಟಿ ഉപകുലപതി പ്രൊഫസർ ഡോക്ടർ ജഗതിരാജ് വി.പി. ಹೇಳಿದರು. ഇപ്പം പണ്ടത്തെ പോലല്ല, ഓപ്പൺ എഡ്യൂക്കേഷൻ ഡിസ്റ്റൻസ് മോഡിൽ നടക്കുന്ന ഡിഗ്രിയും റെഗുലർ മോഡിലെ ഡിഗ്രിയും തമ്മിൽ യാതൊരു വ്യത്യാസവുമില്ല. ജോലിക്കായാലും ഹയർ സ്റ്റഡീസിനായാലും PSC ആയാലും UPSC ആയാലും ഈക്വൽ വെയിറ്റേജാണ്, ഈക്വൽ
കൺസിഡർ ചെയ്യുന്നുണ്ട്. ഇതിനകത്തൊരു ഡിസ്ക്രിമിനേഷൻ ഇല്ല. വിദ്യ കൊണ്ട് സ്വതന്ത്രമാവാം. പഠിച്ചവിടെ കുട്ടികൾക്കൊരു ജോലി അല്ലെങ്കിൽ ഒരു ലൈവ്ലിഹുഡ് കിട്ടുന്ന രീതിയിലാണ് നമ്മൾ അവിടുത്തെ ഓരോ കോഴ്സും നമ്മൾ ഫ്രെയിം ചെയ്തിരിക്കുന്നത്. അതായത് ഒരു പാക്കേജ് പോലെ അവിടെ ഡിഗ്രിക്കോ അല്ലെങ്കിൽ PGക്കോ പഠിക്കുന്ന കുട്ടികൾ അത് കഴിയുമ്പോൾ അവർക്ക് ഒരു ഡിഗ്രി, ഒരു സർട്ടിഫിക്കറ്റ് അല്ലെങ്കിൽ ഒരു ഡിപ്ലോമ, ഒരു സ്കിൽ സർട്ടിഫിക്കറ്റ് ജോലി കിട്ടുന്ന രീതിയിലുള്ളത് ഫ്രെയിം ചെയ്തു. അതുകൊണ്ട് നമ്മൾ ഈ തവണ 3 സർട്ടിഫിക്കറ്റ് പ്രോഗ്രാം നമ്മൾ അനൗൺസ് ചെയ്തിട്ടുണ്ട്. അതുകൊണ്ട് 2 മാസത്തിനകം ഒരു 10-25 ഡിഗ്രി അല്ല ഡിപ്ലോമ സർട്ടിഫിക്കറ്റ് പ്രോഗ്രാം കൂടെ നമ്മൾ ഇതിൻ്റെ കൂടെ ഓഫർ ചെയ്യുന്നത്. ಸುದ್ದಿಗೋಷ್ಠಿಯಲ್ಲಿ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ ಜಗತಿರಾಜ್ ವಿಪಿ, ಸಿಂಡಿಕೇಟ್ ಸದಸ್ಯ ಪ್ರೊಫೆಸರ್ ಡಾಕ್ಟರ್ ಅಜಯ್ ಕುಮಾರ್ ಪಿಬಿ, ತಲಶೇರಿ ರೀಜನಲ್ ಡೈರೆಕ್ಟರ್ ಪ್ರೊಫೆಸರ್ ಡಾಕ್ಟರ್ ಅಬ್ದುಲ್ ಗಫೂರ್ ಸಿವಿ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಆಣೂರು ನಿವಾಸಿ ಸುಜೀಶ್ ಅವರ ಜೀವ ರಕ್ಷಿಸಲು ಇಡೀ ನಾಡೇ ಕೈಜೋಡಿಸಿದೆ. ಚಿಕಿತ್ಸಾ ನಿಧಿಗಾಗಿ ಇಂಡಸ್ ಮಾನ್ಯಾಟ್ 1,65,000 ರೂಪಾಯಿ ನೀಡಿದೆ. ಲಿವರ್ ಸಿರೋಸಿಸ್ನಿಂದ ಬಳಲುತ್ತಿರುವ ಹಾಗೂ ಲಿವರ್ ಕಸಿ ಶಸ್ತ್ರಚಿಕಿತ್ಸೆಗೆ ನಿಗದಿಯಾಗಿದ್ದ ಕರಿವೇಲೂರು ಆನೂರು ನಿವಾಸಿ ಟಿವಿ ಸುಜೀಶ್ ಅವರನ್ನು ರಕ್ಷಿಸಲು ಮಾನ್ಯಾಟ್ ಇಂಡಸ್ ಮಾನ್ಯಾಟ್ ಕೂಟೈಮ ಮುಂದಾಗಿದೆ. ಸುತ್ತಮುತ್ತಲಿನ 63 ಜನರಿಂದ 2 ದಿನಗಳಲ್ಲಿ 1,65,000 ರೂಪಾಯಿಗಳ ದೇಣಿಗೆಯನ್ನು ಸಂಗ್ರಹಿಸಲಾಯಿತು. ಸುಜೀಶ್ ಅವರ ಜೀವ ರಕ್ಷಿಸಲು ನಾಡೆ ಮುಂದೆ ಬಂದಿರುವಾಗ ಇಂಡಸ್ ಅವರ ಸಮಾಜ ಸೇವಾ ಕಾರ್ಯವು ಶ್ಲಾಘನೀಯ ಎಂದು ಚಿಕಿತ್ಸಾ ಸಹಾಯ ಸಮಿತಿಯ ಕೋಶಾಧಿಕಾರಿ ಹಾಗೂ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ವಿಜೇತ ಕೋಡಕಾಡ್ ನಾರಾಯಣ್ ಹೇಳಿದರು. ಕ್ಲಬ್ ಕಚೇರಿಯಲ್ಲಿ ನಡೆದ ಸಮಾರಂಭದ ಅಧ್ಯಕ್ಷತೆಯನ್ನು ಅಧ್ಯಕ್ಷ ಆರ್ ವಿನೋದ್ ವಹಿಸಿದ್ದರು. ಕಾರ್ಯದರ್ಶಿ ಎಂ ಅಶೋಕನ್ ಮಾಸ್ ಚಿಕಿತ್ಸಾ ಸಮಿತಿಯ ಕೋಶಾಧಿಕಾರಿ ಕೋಡಕಾಡ್ ನಾರಾಯಣ್ ಅವರಿಗೆ ಮೊತ್ತವನ್ನು ಹಸ್ತಾಂತರಿಸಿದರು. ಚಿಕಿತ್ಸಾ ಸಮಿತಿಯ ಚೇರ್ಮನ್ ಪಿಪಿ ಭರತನ್, ಸಂಚಾಲಕ ಸಿಪಿ ರಾಜನ್, ಅನೂಪ್ ಕಾನಾಯಿ, ಟಿವಿ ಬಾಬು, ಶರತ್ ಪಿ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು ನಾಗರ ಪಂಚಮಿ ಹಬ್ಬ. ಹಲವಾರು ಮಂದಿ ಭಕ್ತರ ಆಗಮನ. ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆಗೆ ಕಿಫ್ಬಿ ನಿಧಿಯನ್ನು ವಿನಿಯೋಗಿಸಿ ನಿರ್ಮಿಸಲಾಗುತ್ತಿರುವ ನೂತನ ಕಟ್ಟಡ ನಿರ್ಮಾಣ ಉದ್ಘಾಟನೆ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರಿಂದ. ಕಡಂಬರ್ನಲ್ಲಿ ಫ್ಯಾಕ್ಟರಿ ಉದ್ಯೋಗಿಯೊಬ್ಬರು ಕ್ವಾರ್ಟರ್ಸ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ. ಬಿಹಾರ ನಿವಾಸಿ ಸೂರಜ್ ಮೃತ ದುರ್ದೈವಿ. ಸೀತಂಗೋಳಿಯ ಮುಗು ರಸ್ತೆಯ ಪ್ರವಾಸಿ ಯುವಕ ಅಬುಬಕರ್ ಸಿದ್ದಿಕ್ ಎಂಬಾತನನ್ನು ಅಪಹರಿಸಿ ಕೊಲೆಗೈದ ಪ್ರಕರಣ 14ನೇ ಆರೋಪಿಯ ಬಂಧನ. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ. ಪ್ರಯಾಣಿಕರು ಮತ್ತು ಬಸ್ ನೌಕರರಿಗೆ ತೀವ್ರ ತೊಂದರೆ ಸೃಷ್ಟಿಸುತ್ತಿದೆ ಎಂದು ಆರೋಪ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.